ಒಂದು 1,000ಕ್ಕಿಂತ ಹೆಚ್ಚಿನ ಹುದ್ದೆಗೆ ಶಿಕ್ಷಕರ ಅವಶ್ಯಕತೆ. ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಯ ಶಿಕ್ಷಕರಿಗೆ ಉದ್ಯೋಗಾವಕಾಶ. ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕ ಶಿಕ್ಷಕಿಯರ ನಿರಂತರ ಸಹಾಯವಾಣಿ ಸಂಸ್ಥೆ ಶಿಫಾರಸಿನೊಂದಿಗೆ ಹಾಗೂ ಸಂಪೂರ್ಣ ಜವಾಬ್ದಾರಿಯೊಂದಿಗೆ 2024-25ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದಂತೆ ಇರುವ ಖಾಸಗಿ ಹಾಗೂ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾಥಮಿಕ, ಹೈಸ್ಕೂಲ್ ಹಾಗೂ ಕಾಲೇಜ್ ವಿಭಾಗಗಳಲ್ಲಿ ಬೋಧನೆ ಮಾಡಲು 1,000ಕ್ಕಿಂತ ಹೆಚ್ಚಿನ ಶಿಕ್ಷಕರು, 100ಕ್ಕಿಂತ ಹೆಚ್ಚು ಮುಖ್ಯೋಪಾಧ್ಯಾಯರು ಮತ್ತು ಪ್ರಾಂಶುಪಾಲರು ಹಾಗೂ ನೃತ್ಯ ಕಲಾ ಶಿಕ್ಷಕ ಶಿಕ್ಷಕಿಯರು, ವಾಚ್ಮನ್, ಚಿತ್ರಕಲಾ ಶಿಕ್ಷಕ ಶಿಕ್ಷಕಿಯರು, ಡ್ರೈವರ್ಗಳು ಬೇಕಾಗಿದ್ದು, ವಿದ್ಯಾರ್ಹತೆಯು PUC, NTC, D.Ed, CPEd, BA B.Ed, BSc B.Ed, BCom B.Ed, BPEd, BCom, BBA, MCom, MBA, MA, MSc M.Ed, MPhil, PhD ಹಾಗೂ ಯಾವುದೇ ಪದವೀಧರರು ಬೋಧನೆ ಮಾಡಲು ಶಿಕ್ಷಕರ ಅವಶ್ಯಕತೆ ಇದ್ದು, ವೇತನವು ಉಚಿತ ಊಟ, ವಸತಿ, ಪ್ರಯಾಣ ಭತ್ಯೆ, PF, ರಜಾ ಸೌಲಭ್ಯದೊಂದಿಗೆ ಸರ್ಕಾರ ನಿಗದಿಪಡಿಸಿದ ವೇತನದಿಂದ 1 ಲಕ್ಷದವರೆಗೆ ಇದ್ದು, ಸಂಸ್ಥೆಯ ವತಿಯಿಂದ ಶಿಕ್ಷಕರ ಕುಟುಂಬದ ಸದಸ್ಯರಿಗೆ ವೈದ್ಯಕೀಯ ವಿಮೆ 5 ಲಕ್ಷದವರೆಗೆ, ಆರೋಗ್ಯ ವಿಮೆ ಸೌಲಭ್ಯವಿರುತ್ತದೆ. ಹಾಗೂ ಉತ್ತಮ ಸೇವೆಯನ್ನು ಸಲ್ಲಿಸಿದ ಶಿಕ್ಷಕರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಹಾಗೂ ಉದ್ಯೋಗವನ್ನು ಪಡೆಯಲು ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಯ ಶಿಕ್ಷಕ ಶಿಕ್ಷಕಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗವನ್ನು ಪಡೆಯಲು ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ವಿಳಾಸ #18 CMC ನಗರಸಭೆ ಕಾಂಪ್ಲೆಕ್ಸ್, ಹಳೆ ಬಸ್ ನಿಲ್ದಾಣದ ಹತ್ತಿರ, ಶಿವಾಜಿ ಚೌಕ, ಶಿರಸಿ. ನೋಂದಣಿಗಾಗಿ 9880179177 7483382074 ಅಥವಾ 08384296094 ಈ ನಂಬರ್ಗಳನ್ನು ಸಂಪರ್ಕಿಸಬಹುದು ಎಂದು ಸಂಸ್ಥೆಯ ಅಧ್ಯಕ್ಷ ವಿಶ್ವನಾಥ ಗೌಡ ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಲಗಾರುಡಿಗ ಶ್ರೀನಿವಾಸರಿಂದ ಸಣ್ಣಕೆರೆಯ ಕೆರೆಗೆ ಕಾಯಕಲ್ಪ. ಒಂದೆಡೆ ರಣಬಿಸಿಲ ಅಬ್ಬರ, ತೀವ್ರ ತಾಪಮಾನದಿಂದ ಜನತೆ ಕಂಗಾಲಾಗಿದ್ದಾರೆ. ನೀರಿನ ಕೊರತೆ ಎಲ್ಲೆಡೆ ಕಾಣಿಸತೊಡಗಿದೆ. ಈ ಸಮಸ್ಯೆಗಳಿಗೆಲ್ಲ ಉತ್ತರವಾಗಿ ನಿಂತ ಶಿರಸಿ ಜೀವಜಲ ಕಾರ್ಯಪಡೆ ತಾಲೂಕಿನ ಒಂದೊಂದೇ ಕೆರೆಗಳನ್ನು ಹೂಳೆತ್ತುತ್ತಾ ಭವಿಷ್ಯದಲ್ಲಿ ಸಮಸ್ಯೆ ಆಗದಂತೆ ಭಾಷ್ಯ ಬರೆಯುತ್ತಿದೆ. ತಾಲೂಕಿನೆಲ್ಲೆಡೆ ಜೀವಜಲಕ್ಕೆ ಕೊರತೆ ಕಾಣಿಸಿಕೊಂಡಾಗ ಸಮಸ್ಯೆ ಶಾಶ್ವತ ಪರಿಹಾರಕ್ಕಾಗಿ ಮಾರ್ಗೋಪಾಯ ಹುಡುಕಿದವರು ಅಂದಿನ ಉಪವಿಭಾಗಾಧಿಕಾರಿ ರಾಜು ಮೊಗವೀರ ಶಿರಸಿಯ ಗಣ್ಯರ ಸಭೆ ಕರೆದು ಮುಂದೇನು ಎಂಬ ಬಗ್ಗೆ ಚರ್ಚಿಸಿದ್ದರು. ಈ ವೇಳೆ ಕೆಲ ಸದಸ್ಯರ ಅಭಿಪ್ರಾಯದಂತೆ ಶಿರಸಿ ಜೀವಜಲ ಕಾರ್ಯಪಡೆ ಸ್ಥಾಪಿಸಿ ನಗರದ ಕೆರೆಗಳ ಅಭಿವೃದ್ಧಿಯ ಬಗ್ಗೆ ಕಾರ್ಯಯೋಜನೆ ಹಾಕಿಕೊಂಡರು. ಜೀವಜಲ ಕಾರ್ಯಪಡೆಗೆ ಶ್ರೀನಿವಾಸ ಹೆಬ್ಬಾರವರ ನೇತೃತ್ವ ದೊರೆಯಿತು. 100 ಸದಸ್ಯರು ಈ ಕಾರ್ಯಪಡೆಗೆ ಕೈಜೋಡಿಸಿದರು. ಸ್ಥಳೀಯರ ಸಹಕಾರದೊಂದಿಗೆ ನಗರ ಪ್ರದೇಶದ ಒಂದೊಂದೇ ಕೆರೆಗಳನ್ನು ಹೂಳೆತ್ತಿ ಅಭಿವೃದ್ಧಿ ಮಾಡಲಾಯಿತು. ಜೀವಜಲ ಕಾರ್ಯಪಡೆ ಕಾರ್ಯವ್ಯಾಪ್ತಿ ಗ್ರಾಮೀಣ ಪ್ರದೇಶಕ್ಕೂ ವಿಸ್ತರಿಸಿಕೊಂಡಿತ್ತು. ಕೈನಿಂದ ಹಣ ಹಾಕಿಯಾದರೂ ಕೈಗೆತ್ತಿಕೊಂಡ ಕೆರೆ ಅಭಿವೃದ್ಧಿಯನ್ನು ಪೂರ್ಣಗೊಳ್ಳುವವರೆಗೂ ವಿರಮಿಸಿದ ಶ್ರೀನಿವಾಸ ಹೆಬ್ಬಾರರ ತಂಡ ಇದುವರೆಗೂ 24 ಕೆರೆಗಳನ್ನು ಹೂಳೆತ್ತಿದೆ. ತಾಲೂಕಿನ ಇಸುಳೂರು ಬಳಿಯ ಸಣ್ಣಕೆರೆಯ ಗ್ರಾಮದ ದೊಡ್ಡ ಕೆರೆ ಹೂಳೆತ್ತಿ ಅಭಿವೃದ್ಧಿಗೊಳಿಸುವ ಕಾರ್ಯಕ್ಕೆ ಶ್ರೀನಿವಾಸ ಹೆಬ್ಬಾರರು ಸೋಮವಾರದಿಂದ ಕಾರ್ಯಾರಂಭ ಮಾಡಿದರು. 3 ಹಿಟಾಚಿ 2 ಟಿಪ್ಪರ್ ಬಳಸಿ ಕೆರೆ ಹೂಳೆತ್ತುವ ಕಾರ್ಯ ಆರಂಭಿಸಿದ್ದಾರೆ. ಕೆರೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶ್ರೀನಿವಾಸ ಹೆಬ್ಬಾರ್, ನಗರದಲ್ಲಿ ನೀರಿನ ಕೊರತೆ ಆರಂಭವಾದಾಗ ಶಿರಸಿ ಜೀವಜಲ ಕಾರ್ಯಪಡೆ ಆನೆಹೊಂಡದ ಕೆರೆ ಅಭಿವೃದ್ಧಿ ಮೂಲಕ ಕೆರೆಗಳ ಅಭಿವೃದ್ಧಿ ಆರಂಭಿಸಿದೆ. ಇಸುಳೂರಿನ ಈ ಕೆರೆಯನ್ನು ಕಳೆದ ವರ್ಷವೇ ಅಭಿವೃದ್ಧಿಪಡಿಸಲು ಕೆಲಸ ಆರಂಭಿಸಿದ್ದೆವು. ಆದರೆ ಮಳೆ ಆರಂಭಗೊಂಡಿದ್ದರಿಂದ ಸ್ಥಗಿತಗೊಳಿಸಿ ಈಗ ಕಾಮಗಾರಿ ಕೈಗೆತ್ತಿಕೊಂಡಿದ್ದು ತ್ವರಿತ ಕಾರ್ಯ ನೆರವೇರಿಸಲಿದ್ದೇವೆ ಎಂದರು. ಅನಾದಿ ಕಾಲದಲ್ಲಿ ಊರಿನ ಸಮೃದ್ಧಿಗಾಗಿ ರಾಜ ಮಹಾರಾಜರು ಕೆರೆಗಳನ್ನು ಕಟ್ಟಿಸುತ್ತಿದ್ದರು. ಜಲ ಸಮೃದ್ಧಿ ಇದ್ದರೆ ನಾಡು, ಕಾಡಿನ ಜೀವಿಗಳು ಸಮೃದ್ಧವಾಗಿರುತ್ತವೆ ಎಂಬುದು ಅವರ ಉದ್ದೇಶವಾಗಿತ್ತು. ಆದರೆ ಇಂದು ಕೆರೆಗಳ ನಿರ್ಲಕ್ಷ್ಯ ನಮ್ಮಿಂದಾಗುತ್ತಿದೆ. ಇದರ ಪರಿಣಾಮವಾಗಿ ಇಂದು ಕೆರೆಯಲ್ಲಿಯೇ ಕುಳಿತು ಬಾಟಲ್ ನೀರು ಕುಡಿಯುವ ಸ್ಥಿತಿಗೆ ನಾವು ಬಂದಿದ್ದೇವೆ. ನಾವು ಕುಡಿಯುವ ನೀರಿನ ಬಾಟಲ್ ಉತ್ಪಾದಕರು ಕೋಟಿ ಕೋಟಿ ರು ಲಾಭ ಗಳಿಸುತ್ತಿದ್ದರೂ ಯಾವ ಕಂಪನಿಗಳು ಕೆರೆಗಳ ಅಭಿವೃದ್ಧಿಗೆ ಹಣ ನೀಡುತ್ತಿಲ್ಲ. ಕೆರೆ ಅಭಿವೃದ್ಧಿ ಅವರಿಗೆ ಬೇಕಾಗಿಯೂ ಇಲ್ಲ. ಜನ ನೀರಿನ ಸಮಸ್ಯೆ ಎದುರಿಸಿದಷ್ಟು ಅವರು ಲಾಭ ಗಳಿಸುತ್ತಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಗರದಲ್ಲಿರುವ ಸಂಪಿನ ಕೆರೆ ಅಭಿವೃದ್ಧಿಗೆ 1 ಕೋಟಿ ರೂಪಾಯಿ ಬೇಕಾಗಿದ್ದು ಜೀವಜಲ ಕಾರ್ಯಪಡೆ ಅಭಿವೃದ್ಧಿಗೆ ಉತ್ಸಾಹ ತೋರಿದೆ. ಆದರೆ ಅಭಿವೃದ್ಧಿಗೆ ಆಡಳಿತದಿಂದ ಅನುಮತಿ ಲಭಿಸುತ್ತಿಲ್ಲ.
ಜೀವಜಲ ಕಾರ್ಯಪಡೆ ಸದಸ್ಯ ವಿ.ಪಿ. ಹೆಗಡೆ ವೈಶಾಲಿ ಮಾತನಾಡಿ, ಹಣ ಇದ್ದವರೆಲ್ಲ ಸಾಮಾಜಿಕ ಕಾಳಜಿ ಹೊಂದಿರುವುದಿಲ್ಲ. ಶ್ರೀನಿವಾಸ ಹೆಬ್ಬಾರರ ಜಲ ಕಾಳಜಿಯಿಂದಾಗಿ ಅನೇಕ ಹಳ್ಳಿಗಳ ನೀರಬರ ಹೋಗಲಾಡಿದೆ ಎಂದರು. ಇಸಳೂರು ಗ್ರಾಮ ಪಂಚಾಯತ್ ಸದಸ್ಯ ಪ್ರಸನ್ನ ಹೆಗಡೆ ಮಾತನಾಡಿ, ಕಳೆದ 22 ವರ್ಷಗಳಿಂದಲೇ ಈ ಕೆರೆ ಹೂಳೆತ್ತುವ ಬಗ್ಗೆ ಚರ್ಚೆಗಳು ನಡೆಯುತ್ತಿದ್ದವು. ಶ್ರೀನಿವಾಸ ಹೆಬ್ಬಾರ ಕಾಳಜಿಯಿಂದ ಈ ಕಾರ್ಯ ಆರಂಭಿಸಿದ್ದಾರೆ ಎಂದರು. ಗ್ರಾಮ ಪಂಚಾಯತ್ ಸದಸ್ಯರಾದ ನವೀನ್ ಶೆಟ್ಟಿ, ಇಂಜಿನಿಯರ್ ಅನಿಲ್ ನಾಯ್ಕ್, ಸ್ಥಳೀಯ ಹಿರಿಯ ನಾರಾಯಣ ಶೆಟ್ಟಿ, ಶಿವಾನಂದ್ ಭಟ್, ಶ್ರೀಧರ್ ಭಟ್ ಕೊಳಗಿಬೀಸ್ ಇತರರು ಇದ್ದರು. ಯಲ್ಲಾಪುರ ಕ್ಷೇತ್ರಕ್ಕೆ 34 ಕೋಟಿ ರು ಬೆಳೆ ಹಾನಿ ವಿಮೆ ತಂದ ಶಾಸಕ ಶಿವರಾಮ್ ಹೆಬ್ಬಾರ್, ರೈತರ ಮುಖದಲ್ಲಿ ಮಂದಹಾಸ. ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗೆ 2023-24ನೇ ಸಾಲಿನ ಭತ್ತ ಹಾಗೂ ಗೋವಿನ ಜೋಳದ ಬೆಳೆಹಾನಿ ವಿಮೆ ಸುಮಾರು 41 ಕೋಟಿ ರೂಪಾಯಿ ಜಮಾ ಆಗಿದೆ ಎಂದು ಕೆಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಮಾಹಿತಿ ನೀಡಿದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರನ್ನು ಭೇಟಿಯಾಗಿ ಸುದೀರ್ಘ ಚರ್ಚೆ ನಡೆಸಿದ ಬೆನ್ನ ಹಿಂದೆಯೇ ಬೆಳೆ ವಿಮೆ ಹಣ ಬಿಡುಗಡೆಗೊಳ್ಳುತ್ತಿರುವುದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕೃಪಾಕಟಾಕ್ಷ ಶಿವರಾಮ್ ಹೆಬ್ಬಾರ್ ಮೇಲೆ ಬಿತ್ತೆ ಎನ್ನುವ ಕುಹುಕದ ಮಾತು ಬಿಜೆಪಿ ವಲಯದಲ್ಲಿ ಕೇಳಿ ಬಂದದ್ದು ಅಚ್ಚರಿಗೆ ಕಾರಣವಾಗಿದೆ. ಇದರಿಂದ ಹಲವಾರು ರೈತರಿಗೆ ಆರ್ಥಿಕ ಶಕ್ತಿ ಬಂದಂತಾಗಿದೆ. ವಿಶೇಷವಾಗಿ ಈ ಸಾಲಿನಲ್ಲಿ ಬಿಡುಗಡೆಯಾದ ಬೆಳೆ ಹಾನಿ ವಿಮೆಯಲ್ಲಿ ನನ್ನ ಮತಕ್ಷೇತ್ರದ ಯಲ್ಲಾಪುರ ತಾಲೂಕಿಗೆ 84,85,610 ರೂಪಾಯಿ, ಮುಂಡಗೋಡ ತಾಲೂಕಿಗೆ 18,41,53,186 ರೂಪಾಯಿ ಹಾಗೂ ಬನವಾಸಿ ಹೋಬಳಿ ವ್ಯಾಪ್ತಿಯಲ್ಲಿ 15,90,59,753 ರೂಪಾಯಿ, ಒಟ್ಟು 35 ಕೋಟಿ ರೂಪಾಯಿ ರೈತರಿಗೆ ಲಭಿಸಿರುವುದು ಅತ್ಯಂತ ಸಂತಸ ತಂದಿದೆ. ನನ್ನ ಕ್ಷೇತ್ರಕ್ಕೆ ಹೆಚ್ಚಿನ ವಿಮೆ ಪರಿಹಾರವನ್ನು ನೀಡಲು ಸಹಕರಿಸಿದ ಕೃಷಿ ಇಲಾಖೆಯ ಅಧಿಕಾರಿಗೆ, ವಿಮೆ ಕಂಪನಿಯ ಸಿಬ್ಬಂದಿಗಳಿಗೆ ಹಾಗೂ ಸರ್ಕಾರಕ್ಕೆ ಕ್ಷೇತ್ರದ ರೈತರ ಪರವಾಗಿ ಅಭಿನಂದನೆಗಳನ್ನು ಹೆಬ್ಬಾರ್ ತಿಳಿಸಿದರು. ಸರ್ಕಾರದ ಮಟ್ಟದಲ್ಲಿ ವಿಶೇಷ ಪ್ರಯತ್ನವನ್ನು ನಡೆಸಿ ಈ ಸಾಲಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಹೆಚ್ಚಿನ ಪರಿಹಾರವನ್ನು ಒದಗಿಸಲಾಗಿದೆ. ವಿಮೆ ಕಂಪನಿಯ ಮಾನದಂಡದ ಅನ್ವಯವಾಗಿ ಉತ್ತರ ಕನ್ನಡ ಜಿಲ್ಲೆಯ ಭತ್ತ ಹಾಗೂ ಗೋವಿನ ಜೋಳವನ್ನು ಬೆಳೆದ ರೈತರಿಗೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನ ಮೂಲಕ ನೇರ ನಗದು ವರ್ಗಾವಣೆ ಮೂಲಕ ಫಲಾನುಭವಿ ರೈತರ ಬ್ಯಾಂಕ್ ಖಾತೆಗೆ ಪರಿಹಾರದ ಮೊತ್ತವನ್ನು ನೇರವಾಗಿ ವರ್ಗಾಯಿಸಲಾಗುತ್ತದೆ ಎಂದು ತಿಳಿಸಿದರು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ, ತಾಸುಗಟ್ಟಲೆ ಕಾದ ಫಲಾನುಭವಿಗಳು. ಕಾರವಾರದಲ್ಲಿನ ಸಮಾಜ ಕಲ್ಯಾಣ ಇಲಾಖೆಯು ಕರೆದ ಸಹಾಯಧನಕ್ಕಾಗಿ ಫಲಾನುಭವಿಗಳು ತಾಸುಗಟ್ಟಲೆ ಕಚೇರಿಯ ಹೊರಗೆ ಕಾದ ಘಟನೆ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದಿದೆ. ಸಮಾಜ ಕಲ್ಯಾಣ ಇಲಾಖೆಯಡಿ ಪರಿಶಿಷ್ಟ ಜಾತಿ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದಿಂದ ಕರೆಯಲಾಗಿದ್ದ ಉದ್ಯಮಶೀಲತಾ ಯೋಜನೆಯಡಿ ಆಯ್ಕೆಯಾಗಿದ್ದ ಫಲಾನುಭವಿಗಳು ನಗರದ ಡಿಸಿ ಕಚೇರಿಯ ಕೆಳಭಾಗದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಗೆ ಆಗಮಿಸಿದ್ದರು. ಆದರೆ ಇಲಾಖೆಯಲ್ಲಿ ಮಾಹಿತಿ ಕೊರತೆಯಿಂದ ಕಚೇರಿಗೆ ಆಗಮಿಸಿದ್ದ ಜನರು ತೊಂದರೆ ಅನುಭವಿಸುವಂತಾಯಿತು. ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಗೆ ಉದ್ಯಮಶೀಲತಾ ಯೋಜನೆ ಅಡಿಯ ಸಹಾಯಧನದ ಸುಮಾರು 80 ಜನರು ಆಗಮಿಸಿದ್ದರು. ಆದರೆ ಕಚೇರಿಯ ವಿವಿಧ ವರ್ಗದ ಅಧಿಕಾರಿಗಳಿಗೆ ಈ ಬಗ್ಗೆ ಸೂಕ್ತ ಮಾಹಿತಿ ಇರಲಿಲ್ಲ. ವಿವಿಧ ತಾಲೂಕಿನಿಂದ ವಿವಿಧ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಂದ ಜನರು ಕಚೇರಿಯ ಹೊರಭಾಗದಲ್ಲಿ ಪರದಾಡಿದರು. ಕೆಲ ದಿನಗಳ ಹಿಂದೆ ಕಾಂಗ್ರೆಸ್ ಸಮಾವೇಶದಲ್ಲಿ ಕೆಲ ಫಲಾನುಭವಿಗಳು ಸಾಂಕೇತಿಕವಾಗಿ ಯೋಜನೆಯ ಲಾಭವನ್ನು ನೀಡಲಾಗಿತ್ತು. ಹಿಂದೆ ಯೋಜನೆಯ ಸಹಾಯಧನವನ್ನು ನೀಡಲು ನಿಗಮವೇ ಯೋಜನೆಗೆ ಅರ್ಜಿ ಸಲ್ಲಿಸಿದ ಅರ್ಹ ಫಲಾನುಭವಿಗಳ ದಾಖಲೆಗಳನ್ನು ಪರಿಶೀಲನೆ ಕೈಗೊಂಡು ಅಂತಿಮಗೊಳಿಸುತ್ತಿತ್ತು. ಆದರೆ ಈ ಸಲ ಆ ಜವಾಬ್ದಾರಿಯನ್ನು ನಿಗಮ ಇಲಾಖೆಗೆ ವಹಿಸಿದೆ. ದಾಖಲೆ ಪರಿಶೀಲನೆ ನಡೆಸಲು ಸಿಬ್ಬಂದಿ ಕೊರತೆ ಇರುವುದರಿಂದ ಅಂಬೇಡ್ಕರ್ ನಿಗಮದ 2 ಸಿಬ್ಬಂದಿಗಳನ್ನು ನೇಮಿಸಲಾಗಿತ್ತು. ಆದರೂ ಕಚೇರಿಗೆ ಬಂದವರ ದಾಖಲೆ ಪರಿಶೀಲನೆ ಸೋಮವಾರ ಸಂಜೆಯವರೆಗೂ ಪೂರ್ಣಗೊಳ್ಳದ ಕಾರಣ ಜನ ತೊಂದರೆ ಅನುಭವಿಸಿದರು. ದಾಖಲೆಗಳನ್ನು ಪರಿಶೀಲನೆ ನಡೆಸಲು ಸೂಕ್ತ ಸಿಬ್ಬಂದಿಗಳನ್ನು ನೇಮಿಸಬೇಕು ಎನ್ನುವುದು ಒತ್ತಾಯವಾಗಿದೆ. ಸಂಜೆ ಹೊತ್ತಿಗೆ ಸುರಿದ ಭಾರೀ ಮಳೆಗೆ ನೆಲಕ್ಕುರುಳಿದ ಮರಗಳು. ಶಿರಸಿ ನಗರದಲ್ಲಿ ಮಂಗಳವಾರ ಸಂಜೆ ಸುರಿದ ಭಾರೀ ಮಳೆಗೆ ಸಹ್ಯಾದ್ರಿ ಕಾಲೋನಿಯಲ್ಲಿರುವ ಮರ ಹಾಗೂ ವಿದ್ಯುತ್ ಕಂಬಗಳು ಮುರಿದು ರಸ್ತೆ ಸಂಪೂರ್ಣ ಬ್ಲಾಕ್ ಆಗಿತ್ತು. ಈ ಭಾಗದಲ್ಲಿ 10ಕ್ಕೂ ಹೆಚ್ಚಿನ ಮರ ಮತ್ತು ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ್ದವು.